ಇದ್ದಕ್ಕಿದ್ದಂಗೆ ಇಲ್ಲೊಂದು ಪ್ರೂಫ್ ರೀಡರ್ ಕೆಲಸ ಇದೆ ಅಂತ ಕರೆದ್ರು. ಆಮೇಲೆ ಹೋಗಿ ಅವ್ರ ಜೊತೆ ತುಂಬ ಬೇಗ ನನ್ನನ್ನು ಅವರು ಹತ್ತಿರ ತಗೊಂಡ್ರು. ಅವ್ರಿಗೆ ನನ್ನ ಮೇಲೊಂದು ವಿಚಿತ್ರವಾದಂಥ ಕಕ್ಕುಲಾತಿ ಇತ್ತು. ನಾನು ಮಗು ಥರ ಇದ್ದೆ ಅಂತ ಅನಿಸುತ್ತೆ ಮೋಸ್ಟ್ಲಿ. ಆ ಕಾರಣಕ್ಕೆ ಇದ್ದಿರ್ಬೋದು, ಅಥವಾ ನಾನು ಜಾಸ್ತಿ ಪ್ರಶ್ನೆ ಮಾಡ್ತಿದ್ದೆ, ಆ ಕಾರಣಕ್ಕೆ ಇದ್ದಿರ್ಬೋದು. ಅದ್ರ ಜೊತೆಗೆ ಅವರು ಎಲ್ಲಾದರೂ ಊಟ ಮಾಡೋಕ್ಕೆ ಹೋದಾಗ ನನ್ನನ್ನು ಮರಿತಿರ್ಲಿಲ್ಲ. ಎಲ್ರಿಗೂ ಒಂದೊಂದು ಕೈಮಾ ಉಂಡೆ ಕೊಟ್ಟರೆ ನನಗೆ 2 ಕೈಮಾ ಉಂಡೆ ಕೊಡ್ತಾಯಿದ್ರು. ಅದ್ರ ಜೊತೆಗೆ ಅವರು ಬಿ ಪಿ ಚೆಕ್ ಮಾಡಿಸುವಾಗ ನನಗೆ ಯಾವ ಬಿ ಪಿ ಮೇಡಮ್ ಅಂತಂದರೆ, ನೀನು ಬಾ ಬಿ ಪಿ ಚೆಕ್ ಮಾಡಿಸೋನು, ಬಿ ಪಿ ಚೆಕ್ ಮಾಡಿಸೋರು. ನನಗೆ ಇಷ್ಟ ಇಲ್ಲದೆ ಇದ್ರೂ ಪಾರ್ಕಿಗೆ ಕರ್ಕೊಂಡು ಹೋಗ್ಬಿಟ್ಟು ಕೈ ಹಿಡ್ಕೊಂಡು ಎಳ್ಕಾಡ್ಕೊಂಡು ವಾಕಿಂಗ್ ಮಾಡಿಸೋರು. ನಾನು ತುಂಬ ತೀರಾ ಸಣ್ಣಗಿದ್ದೆ. ಆದರೆ ಗೌರಿ ಮೇಡಮ್ ಹತ್ತತ್ರ 1 ವರ್ಷ ನಾನು ಅವ್ರ ಜೊತೆ ಕೆಲಸ ಮಾಡಿದೆ ಅಷ್ಟೇ. ಒಂದು ಯಾವುದೋ ಸಣ್ಣ ವಿಷಯಕ್ಕೆ ಜಗಳ ಮಾಡ್ಕೊಂಡು ಈಚೆ ಬಂದವನು ನಾನು. ಒಂದು ಸಣ್ಣ ಯಾವುದೋ ಒಂದು ಪತ್ರಿಕೆ ಯಾವುದೋ ಪದ್ಯ ಹಾಕೋ ವಿಷಯಕ್ಕೇನೋ ಜಗಳ ಮಾಡ್ಕೊಂಡು ಈಚೆ ಬಂದವನು. ಸ್ವಲ್ಪ ಜೋರು ಜಗಳ ಆಯಿತು ನನಗೆ ಅವ್ರಿಗೆ. ಆ ಜಗಳನ ಆಮೇಲೆ ಅವರು ಸುಮಾರು ನಾನು ಬಂದು ಅರ್ಧ ಬರ್ದು ಕೆಲಸ ಸೇರಿಕೊಂಡೆ. ಒಂದಿನ ಇದ್ದಕ್ಕಿದ್ದಂಗೆ ಕಾಲ್ ಮಾಡಿ, ಅಲ್ಲೊಂದು ಶಿವಾಜಿನಗರಲ್ಲಿ ಚರ್ಚ್ ಮೇಲೆ ಏನೋ ದಾಳಿ ಮಾಡಿಬಿಟ್ಟಿದ್ದಾರೆ, ಹೋಗಿ ಬೇಗ ನೋಡು, ಯಾರೂ ಇಲ್ಲ ಅಂತಂದರು. ಅದಾದಮೇಲೆ ಮತ್ತೆ ಅವರು ಒಂಥರ ಈ ಅಕ್ಕ ತಮ್ಮ ಜಗಳ ಆಡ್ತಿರಲ್ಲ, ಆ ಥರ ಜಗಳ ಇದು ಅಂತ ನೆನಪಿಸೋಕ್ಕೆ ಮತ್ತೆ ನನಗೆ ಕಾಲ್ ಮಾಡೋರು, ಮತ್ತೆ ಕರೆದು ಮಾತಾಡೋರು. ನಾವು ಸಂಘಟನೆ ಶುರು ಮಾಡಿದಾಗ ಅದು ರೋಹಿತ್ ವೇಮುಲ ತೀರೋಗಿ ನಾಳೆಗೆ, ಅವನ ಬರ್ಡೇ ನಾಳೆ 10 ವರ್ಷ ಆಗುತ್ತೆ ಈ ವರ್ಷಕ್ಕೆ. ಗೌರಿ ಮೇಡಮ್ ಅವನು ಹೋದ 1 ವರ್ಷ ನಮ್ಮ ಜೊತೆಲಿದ್ದರು. ನಮಗೆಲ್ರಿಗೂ ಗೊತ್ತಿದೆ, ರೋಹಿತ್ ವೇಮುಲ ತೀರೋ ಹೋದ್ಮೇಲೆ ಇಡೀ ಇಂಡಿಯಾದಲ್ಲಿ ಒಂದು ಬೇರೆ ಥರದ ಒಂದು ಸಂಘಟನಾ ಶಕ್ತಿ ಬೆಳೀತು. ಜಿಗ್ನೇಶಿಂದ ಹಿಡಿದು ಖಾಲಿದಿಂದ ಹಿಡಿದು ಯಾರ್ಯಾರು ಬಂದರು, ಗೌರಿ ಮೇಡಮ್ ಅವ್ರನ್ನ ಮಾತಾಡಿಸಿದ್ರು. ಅವ್ರ ಜೊತೆ ಎಲ್ಲರ ಜೊತೆ, ಜಿಗ್ನೇಶಿಂದ ಹಿಡಿದು ಚಂದ್ರಶೇಖರ್ ರಾವಣ್ಣವರೆಗೂ ಅವರೆಲ್ಲರ ಜೊತೆ ಗೌರಿ ಮೇಡಮ್ ಒಡನಾಟ ಇಟ್ಕೊಂಡ್ರು. ನಾನು ಅವ್ರ ಜೊತೆ ಮುನ್ಸ್ಕೋತಾ ಇದ್ದೆ. ಒಂದು ಸಲ ಜಿಗ್ನೇಶಿಗೆ ತಂದಿರೋ ಶರ್ಟು ಚಿಕ್ಕದಾಯಿತು ಅಂತ ನನಗೆ ಕೊಟ್ಟರು. ಒಂದು ಶರ್ಟು ನಾನು ಹೇಳಿದೆ, ಅವನಿಗೆ ಚಿಕ್ಕದಾಯಿತು ಅಂತ ಕೊಟ್ಟಿದ್ದೀರಿ, ನನಗೆ ನೀವು ನಿಜವಾಗ್ಲೂ ನನಗೆ ಅಂತ ಕೊಡಲಿಲ್ಲ ಅಂತ. ಅದಕ್ಕೆ ಮುಂಚೆ ಅವ್ರು ನನಗೆ ಬಟ್ಟೆ ಕೊಡಿಸ್ತಾಯಿದ್ರು. ಆದರೆ ನನಗೆ ಅವರು ಹೋದ್ಮೇಲೆ ನನಗೆ ಇಡೀ ಜೀವನದಲ್ಲಿ ನನಗೆ 2 ಸಲ ನಾನು ತುಂಬ ದುಃಖಿತನಾದವನು ನಾನು. ನಮ್ಮ ಅಪ್ಪ ತೀರೋದಾಗ ಮತ್ತು ಗೌರಿ ಮೇಡಮ್ ತೀರೋದಾಗ ನನಗೆ ಈಗಲೂ ಅದು ನೆನೆಸ್ಕೊಂಡ್ರೆ ನನ್ನಿಂದ ಅದರಿಂದ ಹೊರಗಡೆ ಬರೋಕ್ಕಾಗಲ್ಲ. ನಾನು ಬರೆದಿದ್ದೀನಿ ಒಂದು ಲೇಖನ, ಗೌರಿ ಮೇಡಮ್ ಅವರ ಒಳಗಡೆ ಏನು ನಡೀತಾ ಇತ್ತು ಅಂತ. ಈಗ ಗೌರಿ ಮೇಡಮ್ ಯಾವಾಗ ತೀರೋದ್ರು ಆ ವರ್ಷಗಳಲ್ಲಿ ಅವರು ಈ ಸಮಾಜನ ಇನ್ನೊಂದು ದೃಷ್ಟಿಯಲ್ಲಿ ಅರ್ಥ ಮಾಡ್ಕೊಂಡು ಟ್ರೈ ಮಾಡ್ತಿದ್ರು. ಅವ್ರ ಜೊತೆ ನಾವು ಮೀಸಲಾತಿ ಬಗ್ಗೆ ಚರ್ಚೆ ಮಾಡುವಾಗ ಇದ್ದಕ್ಕಿದ್ದಂಗೆ ಏನೋ ಹೇಳೋರು, ನಾವು ಸ್ವಲ್ಪ ಇಲ್ಲ ಹಿಂಗಲ್ಲ ಇದು ಅಂತ ಹೇಳಿದಾಗ ಕೇಳಿಸ್ಕೊಳ್ಳೋಕೆ ಶುರು ಮಾಡಿದ್ರು. ಅದಾದಮೇಲೆ ಹೌದು ಅಂತ. ಚಲೋ ಉಡುಪಿ ಮಾಡಿದಾಗ ಬೈದರು, ಅವ್ನು ಯಾವನ್ನೋ ಕರೆದು ವೇದಿಕೆ ಮೇಲೆ ಕೂಡಿಸ್ಕೊಂಡಿದ್ದೆ, ನಾನು ಬರೋದಿಲ್ಲ ಅಂತಂದರು. ಆಮೇಲೆ ನಾವು ಬೇಲೂರಿಗೆ ಹೋಗ್ತೀವಿ, ನಮ್ಮ ಜಾತ ಬಂದು ಶಿವಸುಂದರ್ ಸರ್ ಕರ್ಕೊಂಡು ಬಂದು ಅಲ್ಲಿ ನಿಲ್ಲಿಸಿ, ಕಾರ್ ನಿಲ್ಲಿಸಿ 10,000 ರೂಪಾಯಿ ಕೈಗಿಟ್ಟು, ಇಲ್ಲ ನೀವು ಮಾಡಿ ಅಂತ ಹೇಳಿದ್ರು. ಇಲ್ಲಿ ಒಂದು ಸಲ ಗುಬ್ಬಿ ಚಲೋ ಮಾಡಿದ್ವಿ ನಾವು, ಯಾವುದು ಗುಡಿಬಂಡೆ ಚಲೋ ಮಾಡಿದ್ವಿ. ಒಂದು ಸಣ್ಣ ಹುಡುಗನ್ನ ಸಾಯಿಸ್ಬಿಟ್ಟಿದ್ರು. ಮೇಡಮ್ ಬಂದು ಅದಾದಮೇಲೆ 1 ವಾರ ಆದಮೇಲೆ ನನ್ನ ಕೈಲಿ ಏನೂ ಮಾಡೋಕ್ಕಾಗಲಿಲ್ಲ ಅಂತೇಳಿ ನನಗೆ ಊಟ ಕೊಡಿಸಿ, ನೀವೆಲ್ಲ ಅಲ್ಲಿ ಕಷ್ಟಪಟ್ಟಿದ್ದೀರ ಅಂತ ಊಟ ಕೊಡಿಸಿ DG ಆಫೀಸಿಗೆ ನನ್ನನ್ನು ಮತ್ತು ನಮ್ಮ ವಿ ನಾಗರಾಜ್ ಅವ್ರನ್ನ ಕರ್ಕೊಂಡೋಗಿ, ಈ ಹುಡುಗಂದೊಂದು ಕೇಸ್ ನೋಡಿ, ತುಂಬ ಮುಖ್ಯವಾಗಿರೋ ಕೇಸು, ಸಣ್ಣ ಹುಡುಗನ್ನ ಪಾಪ ಸಾಯಿಸ್ಬಿಟ್ಟಿದ್ದಾರೆ ಅಂತ ಹೇಳಿದ್ರು. ಅದಾದಮೇಲೆ ಗೌರಿ ಮೇಡಮ್ ನನ್ನ ಮೇಲೆ ತುಂಬ ಕೋಪ ಮಾಡಿಕೊಂಡ್ರು. ಯಾಕೆ ಅಂದರೆ ಬ್ರೆಜಿಲ್ಗೆ ಯಾವುದೋ ದೇಶಕ್ಕೆ, ಅದು ಏನಕ್ಕೋ ಹೋಗು ನೀನು ಹೋಗ್ಬೇಕಲ್ಲಿ ಅಂತ ಅಂದರು. ನನಗೆ ಒಂದು ಕೆಲಸ ಮಾಡ್ತಿದ್ದೀನಿ, ಗೌರ್ಮೆಂಟ್ ಇದರಲ್ಲಿ ಕೆಲಸ ಮಾಡ್ತಿದ್ದೀನಿ, ಕಷ್ಟ ಆಗುತ್ತೆ ಅಂತಂದೆ. ಅವ್ನು ಯಾರು ನಿಮ್ಮ ಡಿಪಾರ್ಟ್ಮೆಂಟ್ ಮಿನಿಸ್ಟರ್? ನಾನು ಹೇಳ್ತೀನಿ, ನಾನು ಮಿನಿಸ್ಟ್ರಿಗೆ ಹೇಳ್ತೀನಿ, ಅವ್ರಿಗೆ ಹೇಳ್ತೀನಿ, CMಗೆ ಹೇಳ್ತೀನಿ, ನೀನು ಹೋಗು ಅಂತ ಅಂದರು. ನಾನು ಸ್ವಲ್ಪ ಯಾಕೋ ಹಿಂಜರಿದೆ. ನನಗೆ ಈ ಬೇರೆ ದೇಶ ಅದೆಲ್ಲ ಕಷ್ಟ ಆಗುತ್ತೆ, ಅದು ಪಾಸ್ಪೋರ್ಟ್ ಕೂಡ ಮಾಡಿಸಿಲ್ಲ, ವೀಸಾ ಎಲ್ಲ ಕಷ್ಟ ಆಗುತ್ತೆ ಅಂತ. ಆಮೇಲೆ ನನ್ನ ಮೇಲೆ ತುಂಬ ಒಂಥರ ಸಿಟ್ಟು ಮಾಡ್ಕೊಂಬಿಟ್ರು ಅವರು. ನನಗೆ ಹೇಳಿದ ಮಾತು ಕೇಳಲ್ಲ ನೀನು ಅಂತ ಸಿಟ್ಟು ಮಾಡ್ಕೊಂಡ್ಮೇಲೆ ಇದ್ದಕ್ಕಿದ್ದಂಗೆ ಅವರು ಈ ಥರ ಆದಾಗ ಇಡೀ ಕರ್ನಾಟಕ ಹೆಂಗೆ ಸ್ಪಂದಿಸ್ತು ಅಂತ ನಮಗೆಲ್ರಿಗೂ ಗೊತ್ತಿದೆ. ಅದಾದಮೇಲೆ ಭಾಳ ಕಷ್ಟ ಅನುಭವಿಸ್ತು, ಇಡೀ ಕರ್ನಾಟಕ ಭಾಳ ಕಷ್ಟ ಅನುಭವಿಸ್ತು. ಬಟ್ ಗೌರಿ ಮೇಡಮ್ ಹೆಸರಲ್ಲಿ ಒಂದು ಕರ್ನಾಟಕ, ಒಂದು ಮಟ್ಟದ ಒಂದು ಕರ್ನಾಟಕ ಒಂದಾಯಿತು. ಮತ್ತು ಇವತ್ತಿನವರೆಗೂ ಅದನ್ನು ನಾವು ಹೆಂಗೆ ಕಾಪಾಡ್ಕೊಳ್ತಿದ್ದೀವಿ. ಗೌರಿ ಮೇಡಮ್ ಇವಾಗಿದ್ದರೆ ಹೆಂಗೆ ಇದಕ್ಕೆಲ್ಲ ರೆಸ್ಪಾಂಡ್ ಮಾಡ್ತಿದ್ರು. UGC ನಮಗೆಲ್ರಿಗೂ ಗೊತ್ತಿದೆ, ನಿನ್ನೆಯಿಂದ ಏನು ನಡೀತಾ ಇದೆ ಇಂಡಿಯಾದಲ್ಲಿ ಅಂತ. ಎಲ್ಲದಕ್ಕೂ ಸುಪ್ರೀಂ ಕೋರ್ಟ್ ಅಡ್ಡ ಬರ್ತಿದೆ. ಗೌರಿ ಮೇಡಮ್ ಇದಕ್ಕೆ ಏನು ಹೇಳ್ತಿದ್ರು,
ಯಾವ ರೋಹಿತ್ ವೇಮುಲ ಆ್ಯಕ್ಟ್ಗೋಸ್ಕರ ನಮಗೋಸ್ಕರ ಬಂದು ಇಲ್ಲಿ ನಿಂತ್ಕೋತಿದ್ರು, ಇದನ್ನೆಲ್ಲ ನೆನೆಸ್ಕೊಂಡಾಗ ಈಗಿನ ಸರ್ಕಾರಕ್ಕೆ ಏನು ಹೇಳ್ತಿದ್ರು ಇದನ್ನೆಲ್ಲ ನೆನೆಸ್ಕೊಂಡಾಗ ನನಗೆ ಒಂಥರ ಅವ್ರು ಇರಬೇಕಿತ್ತು ಅಂತ ಅನಿಸುತ್ತೆ.